ನಾಳೆ ಬಿಜೆಪಿ ಪಕ್ಷಕ್ಕೆ ಶಾಕ್ ಎದುರಾಗ್ತಾ ಇದೆಯಾ? ಅಂದಿನ ಸಿಎಂ ಹಾಗೂ ಆರೋಗ್ಯ ಸಚಿವರಿಗೆ ಬಿಸಿ ತಟ್ಟುತ್ತಾ? ಸದ್ಯ ಕೋವಿಡ್ ಕಾಲದ ಹಗರಣ ಆರೋಪ ಪ್ರಕರಣದ ವರದಿ ಸಲ್ಲಿಕೆಯನ್ನ ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕೈ ತಲುಪುತ್ತೆ. ಹೀಗಾಗಿ ಬಿಜೆಪಿಗೆ ಬಿಗ್ ಶಾಕ್ ಆದಿದ್ಯಾ ಅನ್ನುವಂಥ ಪ್ರಶ್ನೆ. ಜಸ್ಟಿಸ್ ಜಾನ್ ಮೈಕಲ್ ಡಿ ಕುನ್ನಾ ನೇತೃತ್ವದಲ್ಲಿ ತನಿಖಾ ವರದಿಯನ್ನ ಸಲ್ಲಿಕೆ ಮಾಡಲಿದ್ದಾರೆ. ನಾಳೆ ಮಧ್ಯಾಹ್ನ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈ ವರದಿ ತಲುಪುತ್ತೆ. ಅವರು ನಾಳೆ ಮಧ್ಯಾಹ್ನ ಈ ವರದಿಯನ್ನ ಸ್ವೀಕಾರ ಮಾಡ್ತಾರೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕೋವಿಡ್ ವೇಳೆ ಹಗರಣದ ಆರೋಪ ಸಂಬಂಧ ಹಿಂದಿನ ಸಿಎಂ ಹಾಗೂ ಆರೋಗ್ಯ ಸಚಿವರಿಗೆ ಇದು ಎಫೆಕ್ಟ್ ಆಗುತ್ತಾ ಅನ್ನುವಂತಹ ಒಂದು ಕುತೂಹಲ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕೋವಿಡ್ ವೇಳೆ ಹಗರಣ ಆರೋಪ ಸಂಬಂಧ ತನಿಖಾ ವರದಿಯನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ ನಾಳೆ ಸಿಎಂ ಸಿದ್ದರಾಮಯ್ಯ ಅವರಿಗೆ. ನಿವೃತ್ತ ಹೈಕೋರ್ಟ್ ನ್ಯಾಯಮೂರ್ತಿಗಳಾದಂತಹ ಜಾನ್ ಮೈಕಲ್ ಕುನ್ಹಾ ಅವರ ನೇತೃತ್ವದಲ್ಲಿ ಈ ತನಿಖಾ ವರದಿಯನ್ನ ರೆಡಿ ಮಾಡಲಾಗಿದೆ. ಇದು ನಾಳೆ ಸಿಎಂ ಸಿದ್ದರಾಮಯ್ಯ ಅವರ ಕೈ ಸೇರುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್. ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ರವೀಶ್, ಈಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ನಾಳೆ ವರದಿ ಸಲ್ಲಿಕೆ ಆಗುತ್ತೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಅರ್ಪಿತಾ, ಪ್ರಮುಖವಾಗಿರ್ತಕ್ಕಂಥದ್ದು ಬಿಜೆಪಿ ಸರ್ಕಾರದ ಅವಧಿಯಲ್ಲಿನ ಅಕ್ರಮಗಳ ಆರೋಪ ಏನಿತ್ತು ಅದನ್ನ ಈ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಸಹಜವಾಗಿ ಬಳಸ್ಕೊಂಡಿತ್ತು. ಅಧಿಕಾರಕ್ಕೆ ಬಂದ ತಕ್ಷಣ ಕೆಲ 2-3 ಪ್ರಕರಣಗಳಲ್ಲಿ ಏನಿತ್ತು ಅದನ್ನ ತನಿಖೆಗೆ ಕೊಡುವಂತ ಪ್ರಯತ್ನವನ್ನು ಕೂಡ ಮಾಡಿತ್ತು. ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ 2023 ಆಗಸ್ಟ್ ನಲ್ಲೇ ಈ ಒಂದು ಮೈಕಲ್ ಡಿ ಕುನ್ನಾ ಅವರ ನೇತೃತ್ವದಲ್ಲಿ ತನಿಖಾ ಆಯೋಗವನ್ನು ರಚನೆ ಮಾಡಿತ್ತು. ಪ್ರಮುಖವಾಗಿರ್ತಕ್ಕಂಥದ್ದು ಕೋವಿಡ್ ಕಾಲದಲ್ಲಿ ಪೀಠೋಪಕರಣಗಳಾಗಿರ್ಬೋದು, ಮತ್ತೆ ಕೋವಿಡ್ ಔಷಧಿ ಉಪಕರಣಗಳಾಗಿರ್ಬೋದು, ಜೊತೆಗೆ ಆಕ್ಸಿಜನ್, ವೆಂಟಿಲೇಟರ್ ಈ ರೀತಿ ಒಂದು ಖರೀದಿಯ ಸಂದರ್ಭದಲ್ಲಿ ಅವ್ಯವಹಾರ ಆಗಿದೆ, ಅಕ್ರಮ ಆಗಿದೆ ಅಂತ ಕೂಡ ಆರೋಪ ಮಾಡಲಾಗಿತ್ತು. ಜೊತೆಗೆ ಅಂದಿನ ಆರೋಗ್ಯ ಸಚಿವರಾಗಿರ್ತಕ್ಕಂಥ ಸುಧಾಕರ್ ಅವರ ವಿರುದ್ಧವೂ ಕೂಡ ಆರೋಪವನ್ನು ಮಾಡಿದ್ರು. ಇದು ದೊಡ್ಡ ಮಟ್ಟದಲ್ಲಿ ವಿಧಾನಸಭೆಯಲ್ಲಿ ಮತ್ತೆ ವಿಧಾನಸಭೆ ಹೊರಗಡೆ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಈ ಕಾರಣದಿಂದಾಗಿ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಇದನ್ನ ತನಿಖೆಗೆ ವಹಿಸಿತ್ತು. ಆ ಒಂದು ತನಿಖಾ ಆಯೋಗವನ್ನ ರಚನೆ ಮಾಡಿ 3 ತಿಂಗಳ ಒಳಗಾಗಿ ವರದಿಯನ್ನ ಕೊಡಬೇಕು ಅಂತ ಹೇಳಿತ್ತು. ಜೊತೆಗೆ ಆ ಒಂದು ವರದಿಯ ಸಲ್ಲಿಕೆ ಅವಧಿಯನ್ನು ಕೂಡ ವಿಸ್ತರಣೆ ಮಾಡಿತ್ತು. ಈಗ ಪ್ರಮುಖವಾಗಿರ್ತಕ್ಕಂಥದ್ದು ವಾಲ್ಮೀಕಿ ಅಸ್ತ್ರ, ಜೊತೆಗೆ ಮೂಢ ಹಗರಣ ಇವೆಲ್ಲವನ್ನು ಕೂಡ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡ್ಕೊಂಡು ಬಂದು ಕಾಂಗ್ರೆಸ್ ವಿರುದ್ಧ ದಾಳಿ ಮಾಡ್ತಾ ಇದೆ. ಹಾಗಾಗಿ ಸಹಜವಾಗಿ ಇಂತಹ ಸಂದರ್ಭದಲ್ಲಿ ಈ ಒಂದು ಆರೋಪ ಪ್ರಕರಣದ ವರದಿಯನ್ನ ಈಗ ಸರ್ಕಾರ ಪಡಿತಾ ಇದೆ. ಅಂದ್ರೆ ನಾಳೆ ಆ ಒಂದು 2 ಗಂಟೆ ಅಷ್ಟಿಗೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಮೈಕಲ್ ಡಿ ಕುನ್ನಾ ಅವರ ವರದಿ ಸಿಎಂ ಸಿದ್ದರಾಮಯ್ಯ ಅವರ ಕೈ ಸೇರುತ್ತೆ. ಅದಾದ ಬಳಿಕ ಮುಂದಿನ ಕ್ಯಾಬಿನೆಟ್ ನಲ್ಲಿ, ಅಂದ್ರೆ ಆ ಒಂದು ಸೆಪ್ಟೆಂಬರ್ 5ನೇ ತಾರೀಕು ಕ್ಯಾಬಿನೆಟ್ ನಡೆಯುತ್ತೆ. ಆ ಕ್ಯಾಬಿನೆಟ್ ನಲ್ಲಿ ಆ ವರದಿಯನ್ನ ಇರೋದ್ರ ಮೂಲಕ ಎಲ್ಲ ಒಂದ್ ಕಡೆ ಬಿಜೆಪಿಯ ವಿರುದ್ಧ ಪ್ರತ್ಯಾಸ್ತ್ರವನ್ನ ಹೂಡುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಆ ವರದಿಯಲ್ಲಿ ಯಾರ ಈ ಒಂದು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ, ಯಾರ ಕೈವಾಡದೆ ಎಲ್ಲವೂ ಕೂಡ ಬೆಳಕಿಗೆ ಬರುತ್ತಾ, ಯಾರ ಮೇಲೆ ಒಂದ್ ರೀತಿಯಲ್ಲಿ ಬ್ರಹ್ಮಾಸ್ತ್ರ ಪ್ರಯೋಗ ಆಗುತ್ತೆ ಅಂತ ಕೂಡ ಕಾದ್ ನೋಡ್ಬೇಕಾಗುತ್ತೆ. ಹಾಗಾಗಿ ಕೋವಿಡ್ ಕಾಲದ ಹಗರಣದ ಏನ ಆರೋಪ ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತಹ ತನಿಖಾ ವರದಿ ಸಾಕಷ್ಟು ಕುತೂಹಲ ಮೂಡಿಸಿದೆ ಅಂತಾನೆ ಹೇಳ್ಬೋದು. ಹಾಗಾಗಿ ತನಿಖಾ ವರದಿಯ ಅಂಶಗಳೇನು ಮತ್ತೆ ಶಿಫಾರಸುಗಳು ಏನು ಅನ್ನೋದು ನಾಳೆ ಮಧ್ಯಾಹ್ನ 2 ಗಂಟೆಯ ಬಳಿಕ ಆ ಒಂದು ಸರ್ಕಾರದ ಕೈ ಸೇರಿದ ನಂತರ ಎಲ್ಲವೂ ಕೂಡ ಸ್ಪಷ್ಟವಾಗುತ್ತೆ. ಅರ್ಪಿತಾ, ಧನ್ಯವಾದ ರವೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ.